ನಿಜವಾಗ್ಲೂ ಇವತ್ತು ಇಷ್ಟು ಖುಷಿ ಆಗತ್ತಂತ ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ಒಂದು ಮೋಟೋ ವ್ಲಾಗ್ ಮಾಡತ್ತೀನಿ ಆ್ಯಂಡ್ ಮಳೆ ಇಲ್ಲ. ಮಂಗ್ಯ ಮಕ್ಕಳೇ, ಓ ಸಾರಿ ಫಾರ್ ದಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆ. ಬಿಕಾಸ್ ಅವ ಹೆಂಗೆ ಬಂದ ಅಂತಂದ್ರೆ ಲೈಕ್ ಸ್ವಲ್ಪ ನಾನು ಸೈಡಿಗೆ ತೊಗೊಂಡಿಲ್ಲ ಅಂತಂದ್ರು ऐ मेरी ज़मीं अफसोस नहीं जो तेरे लिए सौ दर्द. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಷ್ಟ್ರಕೂಟ ರೈಡರ್. ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ. ಸೊ ಭಾಳ ದಿನ ಆಗಿತ್ತು ಮೋಟೋ ವ್ಲಾಗ್ ಮಾಡಿರಲಿಲ್ಲ. ಸೊ ಮಳೆಗಾಲದಲ್ಲಿ ಲೈಕ್ ಸುತ್ತಾಡೋಕ್ಕೆ ಭಾಳ ಯಾಕೆ ಇಷ್ಟ ಆಗುತ್ತೆ ಅಂದರೆ ಎಲ್ಲ ಕಡೆ ಗ್ರೀನ್ ಇರುತ್ತೆ ಆ್ಯಂಡ್ ಮಳೆ ಒಳಗೆ ನೆನೆಸ್ಕೊಳ್ಳೋದು ಒಂಥರ ಖುಷಿ ಕೊಡುತ್ತೆ. ಬಟ್ ಅಷ್ಟೇ ಆರಾಮನ ತಪ್ಪಿಸುತ್ತಿಲ್ಲ ಮಳೆಗಾಲ. ಆ್ಯಂಡ್ ಈ ರೀತಿ ಗ್ರೀನರಿ ಒಳಗೆ ಸುತ್ತಾಡೋಕ್ಕಂತಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು 2ನೇ ಪೊಲೀಸ್ ಚೆಕ್ ಪೋಸ್ಟ್. ಇಲ್ಲಿ ಆಮೇಲೆ ಬಂದು ಸೇರ್ಕೊತಾರೆ ಈ ಪೊಲೀಸರು. ನಾವು ವಿದೌಟ್ ಎನಿ ಡಿಲೇ ಹೋಗಿ ಊರು ಸೇರ್ಬೇಕಾಗೈತಿ. ಅಣ್ಣ ಇದಕ್ಕೇನಾರ ಹಾಸಿದ್ದೀವಿ ಅಂತಂದ್ರೆ ಶಿವಾಯನಮ ನಾವು. ಈಗ ಒಂದು 25 ಕಿಲೋಮೀಟರ್ಸ್ ಕ್ರಾಸ್ ಮಾಡಿದೆ. ಸೊ ಇನ್ನೂ 60-70 ಕಿಲೋಮೀಟರ್ಸ್ ಆಲ್ಮೋಸ್ಟ್. ಏನಪ್ಪ ಅಂತಂದ್ರೆ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡೋ ಹತ್ರ ಎಕ್ಸ್ ಆರ್ಮಿಯವರು ನಮ್ಮೂರಲ್ಲಿ. ಸೊ ಹಿಂಗಾಗಿ ಆ ಕಾರ್ಯಕ್ರಮದಾಗ ಭಾಗವಹಿಸ್ಬೇಕು ಅಂತ ಹೊಂಟೀನಿ. ಸೊ ಈ ತಿಂಗಳು ಜುಲೈ 26ನೇ ತಾರೀಕಿಗೆ ನಾವು ಕಾರ್ಗಿಲನ್ನು ಯುದ್ಧವನ್ನು ಗೆದ್ದು 25 ವರ್ಷ ಆಯಿತು. ಇದು 140 ಕೋಟಿ ಭಾರತೀಯರು ಬಹಳ ಗರ್ವ ಪಡ್ತಕ್ಕಂಥ ಒಂದು ವಿಷಯ. ಸೊ ಇದನ್ನು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಭಾರತೀಯರೆಲ್ಲರೂ. ಸೊ ಜುಲೈ 26 ದಿನ ನಾನು 1-2 ಕಾಲೇಜಲ್ಲಿ ಹೋಗಿ ಉಪನ್ಯಾಸವನ್ನು ಕೊಟ್ಟು ಬಂದೆ. ಸೊ ಇವತ್ತು ನಮ್ಮೂರಿನ ಒಂದು ನಿವೃತ್ತ ಸೈನಿಕರ ಸಂಘದವ್ರು ಏನಾದಾರ ಅದನ್ನು ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡತ್ತಾರ. ಸೊ ನಾನು ಹೊಂಟೀನಿ. ಬಿಸಿಲು ನನ್ನ ಎದುರಿಗೇ ಐತಿ. ಮಂಗ್ಯ, ಓ ಸಾರಿ ಫಾರ್ ದಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆ. ಬಿಕಾಸ್ ಅವ ಹೆಂಗೆ ಬಂದ ಅಂತಂದ್ರೆ ಲೈಕ್ ಸ್ವಲ್ಪ ನಾನು ಸೈಡಿಗೆ ತೊಗೊಂಡಿಲ್ಲ ಅಂತಂದ್ರು ಹಾಸಿರ್ತಿದ್ದ. ಅವನದು ಸ್ಪ್ಲೆಂಡರ್ ಬೈಕು ನಮ್ಮ ಗಾಡಿಗೆ ಹಾಸಿದ್ದ ಅಂದ್ರೆ ಅವನಿಗೆ ಜಾಸ್ತಿ ಡ್ಯಾಮೇಜ್ ಆಗಿರೋದು. ಬಟ್ ಸ್ಟಿಲ್ ಡ್ಯಾಮೇಜ್ ಇಸ್ ಅ ಡ್ಯಾಮೇಜ್. ಹೆಚ್ಚು ಕಡಿಮೆ ಆಗಬಾರ್ದಲ್ಲ, ಎಲ್ಲ ಟೈಮ್ ನಮ್ಮದೇ ಇರಲ್ಲ. ಅವ್ರು ಹೋಗ್ತಾ ಇದ್ದದ್ದು ನೋಡ್ಬೇಕು ನೀವು. ಯಾಕೆ ನಾನು ಅವಾಗ ಹೆಲ್ಮೆಟ್ ಬಗ್ಗೆ ಮಾತಾಡ್ತಿರ್ತೀನಿ ಅಂತ ಅನ್ನಿಸ್ಬೋದು. ಇದು ರೀಸನ್. ಬಿಕಾಸ್ ಇಬ್ಬರು ಸ್ಪ್ಲೆಂಡರ್ ಬೈಕ್ ಐತೆ, ಇಬ್ಬರು ರೇಸಿಗೆ ಹೊಂಟಾರ ಅವರು. ಸೊ ಅದ್ರ ಕೆಪಾಸಿಟಿ ಏನಿರುತ್ತೆ ಅದು ಆ ವೆಹಿಕಲ್ ಅಷ್ಟು ಸ್ಪೀಡಿಗೆ ಓಡುತ್ತೆ. ಬಿಕಾಸ್ ಆಲ್ಮೋಸ್ಟ್ ಸ್ಪ್ಲೆಂಡರ್ನು 90-100 ಕ್ರಾಸ್ ಮಾಡುತ್ತೆ. ಬಿಕಾಸ್ ಅದನ್ನು ಬಟ್ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ಆ್ಯಂಡ್ ವಿದೌಟ್ ಹೆಲ್ಮೆಟ್ ಅದು ಮಾತ್ರ ಯಾರೂ ಮಾಡಲೇಬಾರ್ದು. ಅದು ಅವರಿಬ್ಬರು ಆ ರೀತಿ ರೇಸಿಗೆ ಹೊಂಟಾರ. ನನಗೇನಾದರೂ ಹಾಸಿದ್ದ ಅಂತಂದ್ರೆ ನಂದು ಹೆವಿ ಇದು ಐತಿ, ಲೈಕ್ ಏನದು ಗಾರ್ಡ್ ಐತಿ. ಅದು ಏನಾದರೂ ಅವನಿಗೆ ಟಚ್ ಆಗಿತ್ತು ಅಂದ್ರೆ ಲಿಟ್ರಲಿ ಕೈ ಕಾಲು ಮುರ್ಕೊತಿದ್ದ. ಏನು ಹೇಳೋದು, ನಾನು ಆಲ್ಮೋಸ್ಟ್ ಮೊದಲು ಒಂದು ವಿಡಿಯೋದಾಗ ಹೇಳೀನಿ. ನಾನು ಸಿಂಗಾಪುರದಲ್ಲಿ ಏನು ಇದ್ದು ಬಂದಲ್ಲ, ಅಲ್ಲಿದ್ದು ಒಂದು ರೂಲ್ಸ್ ಐತಿ. ಸೊ ವಿತೌಟ್ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ನಿನಗೆ ವೆಹಿಕಲನ್ನು ಅಲ್ಲಿ ಕೊಡೋಲ್ಲ. ಸೊ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಆ್ಯಂಡ್ ನಿನ್ನ ಹೆಸ್ರ ಮೇಲೆ, ಇವಾಗ ನನ್ನ ಬೈಕ್ ಇದ್ದು ನಾನು ಓಡಿಸ್ತೀನಿ ಅಂತಂದರೆ ನನ್ನ ಹೆಸ್ರ ಮೇಲೆ ಇನ್ಶೂರೆನ್ಸ್ ಬೇಕು. ನನ್ನ ಹೆಸ್ರ ಮೇಲೆ, ಬೈಕ್ ಮೇಲಲ್ಲ, ನನ್ನ ಹೆಸ್ರ ಮೇಲೆ ಇನ್ಶೂರೆನ್ಸ್ ಬೇಕು. ಅಂದಾಗ ಮಾತ್ರ ಬೈಕನ್ನು ಹೊರಗಡೆ ಬಿಡ್ತಾರೆ ಶೋರೂಮಿಂದ. ಬಟ್ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ, ಯಾರು ಬೇಕಾದರೂ ತೊಗೋಬೋದು. ಹೋಗಿ ದುಡ್ಡು ಶೋರೂಮ್ನಾಗ ಕೊಟ್ಬಿಟ್ರೆ ಯಾರು ಬೇಕಾದರೂ ತೊಗೋಬೋದು.
ಅದು ಭಾಳ ದಿನ ಆಯಿತು ಮೋಟೋಲಾಗ್ ಮಾಡಿರಲಿಲ್ಲ. ಸೊ ಒನ್ಸ್ ಅಗೇನ್ ಮೋಟೋಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ದೊಡ್ಡ ರೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕಾಗಿ ಎಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ಪರ್ಚೇಸ್ ಮಾಡಿ ರೆಡಿ ಪೊಸಿಷನ್ ಒಳಗೆ ಇಟ್ಟಿದ್ದೆ. ಸೊ ರಾಮೇಶ್ವರಂ ಹೋಗಬೇಕು ಆ್ಯಂಡ್ ಧನುಷ್ಕೋಡಿ, ಲಾಸ್ಟ್ ರೋಡ್ ಆಫ್ ದ ಇಂಡಿಯಾ. ಸೊ ಅಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅದಕ್ಕಾಗಿ ಎಲ್ಲ ರೈಡಿಂಗ್ ಗೇರ್ಸ್ ಎಲ್ಲ ಹೊಸದಾಗಿ ಮತ್ತೆ ಒಂದಿಷ್ಟು ರೈಡಿಂಗ್ ಗೇರ್ಸು ಪರ್ಚೇಸ್ ಮಾಡಿಟ್ಟಿದ್ದೆ. ಬಟ್ ಟೈಮ್ ಸೆಟ್ ಆಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಯಾವಾಗ ಹೋಗ್ಬೇಕಂತ ಅಂದ್ಕೊಂಡೆ ಆವಾಗ ಮಳೆ ಸ್ಟಾರ್ಟ್ ಆಗೋಯ್ತು. ರಸ್ತೆಗಳು ಅತ್ಯಂತ ನೆಮ್ಮದಿಯ ತಾಣ ಅಂತೇಳಿ. ಆ್ಯಂಡ್ ದ್ಯಾಟ್ ಟು ಲೋನ್ಲಿಯಾಗಿ ಹೋಗೋದು, ರೈಡಿಗೆ ಅಥವಾ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಭಾಳ ಅಂದರೆ ಭಾಳ ಇಷ್ಟ ನನಗೆ. ಆ್ಯಂಡ್ ಭಾಳ ಎಂಜಾಯ್ ಮಾಡ್ತೀನಿ ಆ ಮೂಮೆಂಟನ್ನು, ಭಾಳ ಎಂಜಾಯ್ ಮಾಡ್ತೀನಿ ನಾನು. ಆಲ್ ಕರ್ನಾಟಕ ರೀ. ಹಾಂ ರೀ, ಓಕೆ. ಸೊಂಟ್ರಿ ಬ್ಯಾನ್ ಆಗಲ್ಲ ರೀ, ಇನ್ನೂ ವಯಸ್ಸು ಐತಲ್ಲ ರೀ. ಸ್ವಲ್ಪ ವಯಸ್ಸಾದ್ಮ್ಯಾಗ ಮತ್ತು ಆಮೇಲೆ ಇದು ಆಗ್ತೈತೆ. ಇನ್ನೂ ವಯಸ್ಸು ಐತಲ್ಲ ರೀ. ಹಾಂ, ಎಲ್ಲ ನಮ್ಮೂರಿ ಬರೋಣ. ಹಾಂ, ರೈಟ್. ಈ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಐತಿ. ಓಕೆ, ಆ ಕಡೆ ಕಾಣಿಸ್ತಿರ್ಬೋದು ನಿಮಗೆ. ಒಂದು ಆಲ್ಮೋಸ್ಟ್ 1 ಇಯರ್ ಆಯಿತು ಹಿಂಗೆ ಐತೆ ಅದು ರೋಡ್. ಮಾಡ್ತಾರ ಒಂದು 8 ದಿನ ನಿಂದ್ರಲ್ಲ, 8 ದಿನದ ನಂತರ ಮಾತ್ರ ಅದೇ ಸಿಚುವೇಶನ್ ಒಳಗೆ ಇರ್ತೈತೆ ಅದು. ಯಾಕಂತ ಗೊತ್ತಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ, ಸೊ ಪ್ಲೀಸ್ ಇದನ್ನು ಸರಿ ಮಾಡ್ರಪ್ಪ, ಸಾಕಾಗಿ ಹೋಗೈತಿ. ನಮಗೆ ಗೊತ್ತೈತಿ ಆ ಪ್ಲೇಸ್ ಒಳಗೆ ಹಂಗೆ ಪ್ರಾಬ್ಲಮ್ ಐತಿ ಅಂತೇಳಿ, ಲೈಕ್ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ನೈಟ್ ಟೈಮ್ ಜರ್ನಿ ಮಾಡಬೇಕಾದ್ರೆ ಈ ಕಡೆ ಹೊಸದಾಗಿ ಬರೋ ಟ್ರಾವೆಲರ್ಸ್ಗೆ ಭಾಳ ರಿಸ್ಕಿ ಐತೆ. ಅದು ಮಾಡಿರ್ತಾರ, ಅದನ್ನು ಎಷ್ಟು ಕಳಪೆ ಇದು ಮಾಡ್ತಾರ ಅಂತಂದರೆ ಮಾಡಿರ್ತಾರ. ಒಂದು ವಾರ ನಿಂದ್ರಲ್ಲ ಅದು. ಸೊ ಆಲ್ಮೋಸ್ಟ್ ಒಂದು 4-5 ಸರಿ ಮಾಡ್ಯಾರ ಒಂದು 6-7 ತಿಂಗಳಲ್ಲಿ. ಒಂದು ವಾರ ನಿಂದ್ರದಿಲ್ಲ ಅದು. ಒಂದು ವಾರ ಆದ್ಮ್ಯಾಗ ಮತ್ತೆ ಸೇಮ್ ಕಂಡೀಷನ್ ಬರ್ತೈತಿ. ಮತ್ತೆ ಅದನ್ನು ತಂದು ಅವು ಏನದು ಇದು ಇಟ್ಟು ಹೋಗ್ತಾರೆ, ಅದು ಬೋರ್ಡ್, ಸೈನ್ ಬೋರ್ಡ್ ಇಟ್ಟು ಹೋಗ್ತಾರೆ. ಎಲ್ಲ ಉದ್ಧಾರ ಆಗೋದಿಲ್ಲ. ನೀವು ನೋಡಿದ್ರೆ ಎಷ್ಟು ಅಪ್ ಆ್ಯಂಡ್ ಡೌನ್ 110 ರೂಪಾಯಿನೂ ಐತಿ ಇಲ್ಲಿ ಟೋಲ್, ಬಿಜಾಪುರ ಟೋಲ್. ಬಟ್ ಸ್ಟಿಲ್ ಅದನ್ನು ಮಾಡೋಕ್ಕಾಗ್ತಿಲ್ಲ. ಇಷ್ಟು ಟೋಲ್ ತೊಗೋತೀರಿ ಲೈಕ್ ಅದು ಯಾರು ಟೆಂಡರ್ ಯಾರಿಗೆ ಆಗೈತಲ್ಲ ಮಾಡ್ರಪ್ಪ ಇಲ್ಲಿಕಂದ್ರೆ ಒಂದು PM ಹೋಗಿ ನಾನೇ ಒಂದು ಮೇಲ್ ಹಾಕ್ಬೇಕಂತ ಮಾಡೀನಿ. ಸೊ ನಮ್ಮೂರು ಎಂಟ್ರ್ ಆಗೋಕತ್ತೀನಿ ಈಗ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಏನು ಹೇಳ್ತಾರೆ, ಹಂಗೆ ನಮ್ಮೂರು ಎಂಟ್ರಿ ಆಗಕತ್ತೇವೆ ಅಂತಂದ್ರೆ ಲೈಕ್ ಭಾಳ ಖುಷಿ ಕೊಡ್ತೈತಿ. ಅದು ನಮ್ಮೂರು ನಮಗೆ ಮೇಲ್ ಅಂತಾರಲ್ಲ. ಸೊ ನಾ ಎಷ್ಟೋ ದೇಶಗಳನ್ನ ಸುತ್ತಾಡ್ಕೊಂಡು ಬಂದೀನಿ. ಬಟ್ ನಮ್ಮೂರಾಗ ಇರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ನಮಗೆ. ಸೊ ಎಲ್ರಿಗೂ ಹಾಗೆ, ಎಲ್ರಿಗೂ ಅವ್ರವ್ರ ಊರೊಳಗೆ ಏನು ಖುಷಿ ಸಿಗುತ್ತಲ್ಲ, ನೀವು ಬೇರೆ ಯಾವ ದೇಶದೊಳಗೆ ಹೋಗ್ರಿ, ಯಾವ ರಾಜ್ಯಕ್ಕೆ ಹೋಗ್ರಿ, ಎಂಥ ಮೆಟ್ರೋ ಸಿಟಿಗೆ ಹೋಗ್ರಿ, ಆ ಖುಷಿ ಅಲ್ಲಿ ಸಿಗಲ್ಲ. ಅದಕ್ಕೆ ನಮ್ಮೂರು ಅನ್ನೋದು. ಸೊ ಇದು ನಮ್ಮ ಪಾರ್ಕಿಂಗ್ ಲಾಟ್. ಇದು ನಮ್ಮ ಮನೆ. ಸೊ ಇದು ನಮ್ಮೂರಿನ ಬಸವಭವನ. ಈ ಕಾರ್ಯಕ್ರಮ ಇಲ್ಲೇ ನಡೆಯುತ್ತೆ. ಈ ರೀತಿಯಾಗಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂತ ವೆಲ್ಕಮ್ ಗೇಟ್ ಮಾಡಿದ್ದಾರೆ.
वतन मेरा नाज है तेरा, हर कदम वतन मेरे नाज है तेरा। आजाद मैं हूँ और वतन आजाद है मेरा, आजाद मैं हूँ और वतन आजाद है मेरा। ರೈಟ್, ಈಗ ಫಂಕ್ಷನ್ ಮುಗಿಸಿ ಮತ್ತೆ ಹೊಂಟೀನಿ ಮಕ್ಕಳ ಹತ್ರ. ಸೊ ಈವ್ನಿಂಗ್ ಟೈಮ್ 6:30. ಸೊ ಅಲ್ಲಿ ಹೋಗಿ ಮುಟ್ಟಕ್ಕೆ 8 o'clock ಆಗುತ್ತೆ. ಲಕ್ಕಿಲಿ ಖುಲಾ ಆಸ್ಮಾನ್ ಐತಿ. ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಆಗೋಯ್ತು ಅಷ್ಟೇ, ಒಂದು 10 minutes. ಅದರ ನಂತರ ಮಳೆ ಇಲ್ಲ. ಸೊ ಅದೇ ಹೇಳ್ತೀನಿಲ್ಲ, ಇವತ್ತು ಐ ಆಮ್ ವೆರಿ ಲಕ್ಕಿ. ಬರೋವಾಗೂ ಮಳೆ ಇಲ್ಲ, ಹೋಗೋವಾಗೂ ಮಳೆ ಇಲ್ಲ. ಆ್ಯಂಡ್ ವಿಂಡ್ ಬ್ಲಾಸ್ಟ್ ಮಾತ್ರ ಸಖತ್ತಾಗೈತಿ, ಚಾನ್ಸೇ ಇಲ್ಲ. ವ್ಯೂ ಮಾತ್ರ ಅಲ್ಟಿಮೇಟ್ ಐತಿ. ಸೊ ಈ ರೋಡ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಮ್ಮೂರಿಂದ ಜಸ್ಟ್ 5 kilometers ಹೊರಗಡೆ ಬಂದೀನಿ. ಆ್ಯಂಡ್ ಹೋಗಾಗ ಅದೇನೈತಿ ರಫ್ ರೂಟ್ ಏನೈತಲ್ಲ, ಆ ರೋಡ್ ಯೂಸ್ ಮಾಡಲ್ಲ. ಬಿಜಾಪುರ್ಗೆ ಹೋಗ್ತೀನಿ. ಬಿಕಾಸ್ ನೈಟ್ ಟೈಮ್ ಜರ್ನಿ ಇಂಟೀರಿಯರ್ ರೋಡ್ಸ್ ಒಳಗೆ ಅಷ್ಟು ಸೇಫ್ ಅಲ್ಲ. ಬೆಳಗ್ಗೆ ಬರಬೇಕಾದ್ರೆ ತೋರಿಸಿದ್ನಲ್ಲ ಒಂದು ರೋಡ್ ಪ್ರಾಬ್ಲಮ್ ಆಗಿರೋದನ್ನು, ಅದು ಇಲ್ಲೇ ಐತೆ ಆ ಪ್ಲೇಸ್. ಇದೇ ಅದು, ನಿಮ್ಗೆ ಕಾಣಿಸ್ಬೋದು ಅಷ್ಟು ಆಗೈತಿ. ಅದು ಆಲ್ಮೋಸ್ಟ್ 1 year ಆಯಿತು, ಹಂಗೆ ಐತೆ ಅದು. ಸೊ ಒನ್ಸ್ ಅಗೇನ್ ಬಿಜಾಪುರ್ ಹೊಸಪೇಟ್ ಹೈವೇ ಮ್ಯಾಗದೀನಿ. ಸೊ ನೋಡ್ಬೋದು ನಮ್ಮ ಜನ ಯಾರೂ ಹೆಲ್ಮೆಟ್ ಹಾಕಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ನಮ್ಮ ಅಣ್ಣವರು ಆಗಳನ್ನೇ ಟೆನ್ಷನ್ ಆಗಿದ್ರು. ಅವ್ರ ಗಾಡಿನ ಸೈಡ್ ಹೊಡ್ದೀನಿ ಅಂತೇಳಿ, ರಾಯಲ್ ಎನ್ಫೀಲ್ಡ್. ಹಿಂಗಾಗಿ ಅವರು ಹೆಲ್ಮೆಟ್ ಇಲ್ಲ, ಏನಿಲ್ಲ, ಒಂದು ಇದು ಸಹಿತಿಲ್ಲ ಅವರಿಗೆ, ಸ್ಪೆಕ್ಸ್ ಸಹಿತಿಲ್ಲ. ಗಾಡಿ ಒಳಗೆ ಸಿಕ್ಕಂಗೆ ಬರತ್ತಾರ, ಏನು ಮಾಡೋಕ್ಕಾಗಲ್ಲ. ಹೊಡಿ ದೋಸ್ತ ಹೊಡಿ. ಫುಲ್ ಏರ್ಸ್ದಂಗೆ ಕಾಣಾರ ಇಬ್ಬರು. ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತೈತಿ. ಯಾಕೆ ಹೋಗಕ್ಕೆ ಬಿಡೋಣ. ಯಾಕೋ ರಾಜು ಹರಿಯಾಣದವನೇ? ತಡಿ ನೀನು. ನಾವು ನಾರ್ಮಲಿ ನಾನು ಇರಿಟೇಟ್ ಆಗೋದಿಲ್ಲ. ಡ್ರೈವಿಂಗ್ ಮಾಡಬೇಕಾದ್ರೆ ಆಯಿತು, ರೈಡಿಂಗ್ ಮಾಡಬೇಕಾದ್ರೆ ಆಯಿತು, ಇರಿಟೇಟ್ ಆಗೋದಿಲ್ಲ. ಬಿಕಾಸ್ ರೋಡ್ ಮ್ಯಾಗ ಇರಿಟೇಟ್ ಆಗಬಾರ್ದು. ಬಟ್ ಒನ್ಸ್ ಇರಿಟೇಟ್ ಆದ ಅಂದರೆ ಹಿಂಗಾಗುತ್ತೆ. ಆಮೇಲೆ ನಮಗೇನು ಈ ರೇಸಿಗೆ ಗೀಸಿಗೆ ಹಚ್ತಾರಲ್ಲ, ಅವಾಗ ಇರಿಟೇಟ್ ಆಗುತ್ತೆ. ಅವಾಗ ಆಬ್ವಿಯಸ್ಲಿ ಇರಿಟೇಟ್ ಆಗೇ ಆಗುತ್ತೆ. ಸೊ ಬಿಡು ಮಾತೇ ಇಲ್ಲ. ಓಕೆ, ಈಗ ಇಲ್ಲೊಬ್ರು ತೋರಿಸ್ತೀನಿ ನಿಮಗೆ. ನೈಟ್ ಟೈಮ್ ಫಸ್ಟೇ ವಿಷನ್ ಲೋ ಇರ್ತೈತಿ. ಅಂಥದ್ರಾಗ ಇಂಥವ್ರು
ಬ್ರೇಕ್ ಲೈಟ್ ಇಲ್ಲಾರ್ದೆ ಹಿಂಗೆ ಅಡ್ಡಾಡ್ತಾರೆ. ಯಾವರ ಹಾಸ್ಕೊಂಡು ಹೋದಾತಂದ್ರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವಾಗ ಜನ ಸುಧಾರಿಸ್ತಾರತ್ತ ಗೊತ್ತಿಲ್ಲ. ಅದು ಗೋವಾ ಪಾಸಿಂಗ್ ನಂಬರ್ ಐತಿ. ಹಿಂದಿಂದು ಬ್ರೇಕ್ ಲೈಟ್ ಹೋಗೈತಿ. ಫಾಸ್ಟ್ ಅಡ್ಡಾಡ್ತಿರ್ತಾವ ಗಾಡಿಗಳು, ವಿಷನ್ ಕಾಣೋದಿಲ್ಲ. ಹಾಕಿಕ್ಯಾರ ಯಾರು ಹಿಂದ್ಲಿದ್ದಾರಿ. ಅದಕ್ಕೆ ಈಗ ನಾನು ನೋಡಿದೆ ಸಡನ್ನಾಗಿ ನಂದು ಲೈಟ್ಗಳು ಜಾಸ್ತಿ ಅದಾವು ಕಾಣ್ತೈತ್ರಿ. ಒಮ್ಮೊಮ್ಮೆ ಇಂಥ ಡಿಮ್ ಲೈಟ್ನಾಗ ಹೊಂಟವ್ರಿಗೆ ಅದನ್ನು ಕಾಣವಲ್ರಿ. ಬ್ರೇಕ್ ಲೈಟ್ ಹಾಕೊಳ್ಳಾರ್ದೆ ಅಡ್ಡಾಡೋರೆ ಭಾಳ ಮಂದಿ. ಈಗ ಇಲ್ಲೊಬ್ರದಾರ ಸೂರ್ರು ಇವರು, ಬಿಕಾಸ್ ಇವ್ರು ಬಾರ್ಲಿತ ಬರತ್ತಾರ. ಇವ್ರಿಗೇನು ಹೇಳೋದು ಬೇಡ, ಹೇಳಿದ್ರೆ ಅವ್ರು ನಮಗೆ ಒಳ್ಳೆ ಕ್ಲಾಸ್ ತೊಗೋತಾರೆ. ಆ್ಯಂಡ್ ನೈಟ್ ಟೈಮ್ ಹೋಗಾಗ ಏನೈತಲ್ಲ, ಆಲ್ಮೋಸ್ಟ್ ಇಂಥವ್ರನ್ನ ಅವಾಯ್ಡ್ ಮಾಡಿರಿ. ಬಿಕಾಸ್ ಎಣ್ಣೆ ಹೊಡೆದು ಬರ್ತಿರ್ತಾರೆ, ಅವ್ರಿಗೆ ಕೇಳೋ ಶಕ್ತಿ ಇರಲ್ಲ. ಆ್ಯಂಡ್ ಮಾತಿಗೆ ಮಾತು ಬೆಳೆದು ಆಮೇಲೆ ಸುಮ್ಮನೆ ರೋಡ್ ರೇಜಸ್ ಸೇಫ್ ಅಲ್ಲ. ಏನು ಹಾರ್ನ್ ಕುಂದ್ರಿಸು ದೋಸ್ತ, ಟ್ಯಾಕ್ಟರ್ ಆಗೈತಲ್ಲ ಅದು, ಟ್ಯಾಕ್ಟರ್ ಹಾರ್ನ್ ಕುಂದ್ರಿಸ ನೀವು ಗಾಡಿ ಸ್ಪ್ಲೆಂಡರ್ಗೆ. ಇವನು ಬಾರಿಂದನೇ ಬರತ್ತಾನ, ಯಾಕೆ ಸುಮ್ಮನೆ ನಾವು ನಮ್ಮ ಮಟ್ಟಕ್ಕೆ ನಾವು ಹೋಗೋನು. ಅನದರ್ 10 minutes ಟು ರೀಚ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ನಿಮ್ಗೆ. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್, ಗುಡ್ ಬಾಯ್. ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.